युक्तः कर्मफलं युक्तः कर्मफलं युक्तः कर्मफलं त्यक्त्वा त्यक्त्वा शान्तिमाप्नोति शान्तिमाप्नोति नैष्ठिकीम् नैष्ठिकीम् अयुक्तः अयुक्तः कामकारेण फले सक्तः निबध्यते युक्तः कर्मफलं त्यक्त्वा शान्तिमाप्नोति नैष्ठिकीम् अयुक्तः कामकारेण फले सक्तो निबध्यते युक्तः कर्मफलं त्यक्त्वा शान्तिमाप्नोति नैष्ठिकीम् युक्तः कर्मफलं त्यक्त्वा शान्तिमाप्नोति नैष्ठिकीम् युक्तः कर्मफलं त्यक्त्वा शान्तिमाप्नोति नैष्ठिकीम् अयुक्तः कामकारेण फले सक्तो निबध्यते अयुक्तः कामकारेण फले सक्तो निबध्यते युक्तः कर्मफलं त्यक्त्वा शान्तिमाप्नोति नैष्ठिकीम् अयुक्तः कामकारेण फले सक्तो निबध्यते युक्तः कर्मफलं त्यक्त्वा शान्तिमाप्नोति नैष्ठिकीम् अयुक्तः कामकारेण फले सक्तो निबध्यते युक्तः कर्मफलं त्यक्त्वा शान्तिमाप्नोति नैष्ठिकीम् अयुक्तः कामकारेण फले सक्तो निबध्यते युक्तः कर्मफलं त्यक्त्वा शान्तिमाप्नोति नैष्ठिकीम् अयुक्तः ಕಾಮಕಾರೇಣ ಫಲೆ ಸಕ್ತೋ ನಿಬಧ್ಯತೆ. ಆಚಾರ್ಯರು ಭಾಷ್ಯವನ್ನು ಬರೀತಾರೆ, ಯಸ್ಮಾಚ್ಚ ಯುಕ್ತಃ ಈಶ್ವರಾಯ ಕರ್ಮಾಣಿ ಕರೋಮಿ ನ ಮಮ ಫಲಾಯ ಇತ್ಯೇವಂ ಸಮಾಹಿತಃ ಸನ್ ಕರ್ಮಫಲಂ ತ್ಯಕ್ತ್ವಾ ಪರಿತ್ಯಜ್ಯ ಶಾಂತಿಂ ಮೋಕ್ಷಾಖ್ಯಾಂ ಆಪ್ನೋತಿ ನೈಷ್ಠಿಕೀಂ ನಿಷ್ಠಾಯಾಂ ಭವಾಂ. ಸತ್ವಶುದ್ಧಿ ಜ್ಞಾನ ಪ್ರಾಪ್ತಿ ಸರ್ವಕರ್ಮ ಸನ್ಯಾಸ ಜ್ಞಾನ ನಿಷ್ಠಾ ಕ್ರಮೇಣ ಇತಿ ವಾಕ್ಯಶೇಷಃ. ಯಸ್ತು ಪುನಃ ಅಯುಕ್ತಃ ಅಸಮಾಹಿತಃ ಕಾಮಕಾರೇಣ ಕರಣಂ ಕಾರಃ ಕಾಮಸ್ಯ ಕಾರಃ ಕಾಮಕಾರಃ ತೇನ ಕಾಮಕಾರೇಣ ಕಾಮಪ್ರೇರಿತತಯಾ ಇತ್ಯರ್ಥಃ. ಮಮ ಫಲಾಯ ಇದಂ ಕರೋಮಿ ಕರ್ಮ ಇತ್ಯೇವಂ ಫಲೇ ಸಕ್ತಃ ನಿಬಧ್ಯತೆ ಅತಃ ತ್ವಂ ಯುಕ್ತೋ ಭವ ಇತ್ಯರ್ಥಃ. ಯುಕ್ತ ಅಂದ್ರೆ ಈಶ್ವರನಿಗೋಸ್ಕರ ಕರ್ಮವನ್ನ ಮಾಡ್ತೀನಿ, ನನಗೆ ಫಲ ಬೇಕು ಅಂತ ಏನಿಲ್ಲ, ನನಗೆ ಫಲ ಬೇಕಾಗಿಲ್ಲ ಅನ್ನೋ ಭಾವದಿಂದ ಮನಸ್ಸಮಾಧಾನವನ್ನ ಹೊಂದಿದವನನ್ನ ಯುಕ್ತ ಅಂತ ಕರೆಯೋದು. ಕರ್ಮದ ಅಪೇಕ್ಷೆ ಇಲ್ಲದೆ ನಿಷ್ಠೆಯಿಂದ ಶಾಂತಿಯನ್ನ ಅವನು ಹೊಂದುತ್ತಾನೆ.
ಸತ್ವಶುದ್ಧಿ, ಜ್ಞಾನ ಪ್ರಾಪ್ತಿ, ಸರ್ವಕರ್ಮ ಸನ್ಯಾಸ, ಜ್ಞಾನ ನಿಷ್ಠೆ, ಈ ಕ್ರಮದಿಂದ ಶಾಂತಿಯನ್ನ ಆತ ಹೊಂದುತ್ತಾನೆ ಅಂತ ತಿಳಿಬೇಕು. ಇವನನ್ನೇ ಯುಕ್ತ ಅಂತ ಕರೆಯೋದು. ಯುಕ್ತನಾದವನು ಅಂತ ಅಂದಮೇಲೆ ಯುಕ್ತನಲ್ಲದವನು ಇರಬೇಕು ಅಲ್ವಾ? ಅಯುಕ್ತ ಅವನಿಗೆ ಹೇಳೋದು. ಇವನಿಗೆ ತೃಪ್ತಿ ಅನ್ನೋದೇ ಇರಲ್ಲ. ತೃಪ್ತಿ ಇಲ್ಲದಾಗ ಆಸೆ ಒಂದಾದ ಮೇಲೊಂದು ಬರ್ತಾ ಇರುತ್ತೆ. ಕಾಮಕಾರೇಣ ಅಂತಾನೆ ಭಗವಂತ. ಕಾರ ಅಂದ್ರೆ ಮಾಡೋದು, ಕಾಮ ಅಂದ್ರೆ ಆಸೆ, ಆಸೆ ಪಟ್ಟು ಮಾಡೋದು ಅಥವಾ ಆಸೆಯನ್ನ ಪೂರೈಸಿಕೊಳ್ಳೋದಕ್ಕೆ ಮಾಡೋದು ಕೆಲಸವನ್ನ. ಅದು ಯಾವುದರ ಬಗ್ಗೆ ಆದರೂ ಇರಬಹುದು. ಇಷ್ಟವಾದದನ್ನ ಪೂರೈಸ್ಕೊಳ್ಳೋಕೆ ಕರ್ಮವನ್ನ ಅಥವಾ ಕೆಲಸವನ್ನ ಮಾಡೋದು. ತನ್ನ ಪ್ರಯೋಜನಕ್ಕೋಸ್ಕರವೇ ಈ ಕರ್ಮ ಮಾಡ್ತೀನಿ, ಈ ಫಲವನ್ನ ಪಡೆಯೋದಕ್ಕೋಸ್ಕರ ಅಂತ ಫಲದಲ್ಲಿ ಆಸಕ್ತನಾಗಿ ಆ ಕರ್ಮವನ್ನ ಅವನು ಮಾಡ್ತಾನೆ, ಆ ಕರ್ಮಕ್ಕೆ ಅವನು ಕಟ್ಟು ಬೀಳುತ್ತಾನೆ. ಇದೆಲ್ಲವೂ ನಮ್ಮಂಥವರಿಗೆ ಭಗವಂತ ಹೇಳಿರೋದು. ಅಯುಕ್ತರು ಅಂತ ಕರೀತಾನೆ. ಏನು ಮಾಡ್ತೀವಿ? ನಾವೇನಾದ್ರು ಪೂಜೆ ಮಾಡೋವಾಗ್ಲೇನೆ ಇಷ್ಟುದ್ದ ಸಂಕಲ್ಪ ಹೇಳ್ತೀವಿ, ಅದರಲ್ಲೇ ಗೊತ್ತಾಗೋಗುತ್ತೆ. ಅದರಿಂದ ಯಾವ ಫಲವನ್ನ ನಾವು ಅಪೇಕ್ಷಿಸ್ತೀವೋ ಆ ಫಲಕ್ಕೋಸ್ಕರವೇ ಕರ್ಮವನ್ನ ಮಾಡ್ತೀವಿ. ಅದರಿಂದ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ ನೀನು ಯುಕ್ತ ಆಗು, ಯುಕ್ತ ಅಂತ ಅನ್ನಿಸ್ಕೊ, ನೀನು ಅಯುಕ್ತ ಅಂತ ಅನ್ನಿಸ್ಕೋಬೇಡ, ಅಯುಕ್ತನಾಗಬೇಡ, ನೀನು ಯುಕ್ತನಾಗು ಅಂತ ಹೇಳ್ತಾನೆ. ಮನಸ್ಸನ್ನ ಯಾವಾಗಲೂ ತೃಪ್ತಿಯಿಂದ ಇಟ್ಕೋಬೇಕು. ಯಾವಾಗ ತೃಪ್ತಿ ಸಿಗತ್ತೆ, ಯಾವ ಕೆಲಸ ಆಗಲಿ, ಯಾವ ಒಂದು ಅಪೇಕ್ಷೆ ಫಲ ಆಗಲಿ ನಮಗೆ ದೊರಕಿದ ತಕ್ಷಣ ನಮಗೆ ತೃಪ್ತಿ ಆಗಲ್ಲ. ಅದು ಧನವಿರ್ಬೋದು, ಯಾವುದೇ ಇರಬಹುದು, ತೃಪ್ತಿಯನ್ನ ಕೊಡೋಲ್ಲ. ತೃಪ್ತಿಯನ್ನ ಕೊಡೋದು ಒಂದೇ ಒಂದು, ಅದು ಭಗವನ್ನಾಮ ಸಂಕೀರ್ತನೆ ಮಾತ್ರ. ಅದಕ್ಕೆ ಎಲ್ಲರೂ ಯುಕ್ತರಾಗೋದಕ್ಕೆ ಖಂಡಿತ ಯೋಗ್ಯತೆಯನ್ನ ಪಡ್ಕೋಬಹುದು. ಯಾವಾಗ ಮಾಡಿದ ಕೆಲಸವನ್ನ ಭಗವಂತನಿಗೆ ಅರ್ಪಿಸಿದಾಗ, ಫಲಾಪೇಕ್ಷರಹಿತನಾಗಿ ಭಗವಂತನಿಗೆ ಆ ಕರ್ಮವನ್ನ ಅರ್ಪಿಸಿದಾಗ. ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ. ನಮಸ್ಕಾರ.